ನಾನು ಸಂಜೆ ಮನೇಲಿ ಕಾಲಿಟ್ರೆ ಸಾಕು, ಒಂದ್ ಕಡೆ ನನ್ನ ತಾಯಿ, ಇನ್ನೊಂದ್ ಕಡೆ ನನ್ನ ಹೆಂಡತಿ, ಇಬ್ರು ಕಚ್ಚಾಡ್ತಾ ಇರ್ತಾರೆ. ಅದಕ್ಕೆ ದಿನ ಕ್ಲಬ್ಗೆ ಬಂದು 4-5 ರೌಂಡ್ ಹಾಕೊಂಡು ಮನೇಲಿ ಕಾಲಿಡ್ತೀನಿ. ಒಂದ್ ಆವಾಜ್ ಹಾಕ್ರೆ ಸಾಕು, ಇಬ್ರು ಗಪ್ಚಿಪ್ ಆಗೋಗ್ಬಿಡ್ತಾರೆ. ನೀನ್ ತಗೊಳಮ್ಮ, ತಗೋ. ಹರ್ಷ, ಮದುವೆಗೆ ಮುಂಚೆ ಬೀರು ಬ್ರಾಂದಿ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಕುಡಿದೆ ಹೋದ್ರೆ ಮನೆ ಹೋಗಕ್ಕಾಗಲ್ಲ. ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿದ್ರೆ ಕುಡಿತೀನೋ, ಕುಡಿದ ಹೋದ್ರು ಕುಡ್ದ ಒಂಥರ ಆಕ್ಟ್ ಮಾಡ್ತೀನೋ, ಇಲ್ಲಾಂದ್ರೆ ಮೆಂಟ್ಲಾಗಿ ಹೋಗ್ಬಿಡ್ತೀನೋ. ಅಮ್ಮ ಸೊಸೆ ಒಂದೇ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ನೀನ್ ತಿಳ್ಕೊಂಡ್ರೆ ಇಟ್ಸ್ ಇಂಪಾಸಿಬಲ್. ನಮ್ಮನೆಯಲ್ಲೂ ಈ ಪ್ರಾಬ್ಲಮ್ ಬಂದಾಗ ನನ್ನ ಹೆಂಡ್ತಿನ ಕರ್ಕೊಂಡೋಗಿ ಹೊರಗಡೆ ಬೇರೆ ಮನೆ ಮಾಡಿದೆ. ರಜಾ ಬಂದಾಗ ಅಪ್ಪ ಅಮ್ಮನ ನೋಡಬೇಕು ಅಂತ ಹೋಗ್ತೀನಿ, ಹಲೋ ಅಂತೀನಿ. ಅಪರೂಪಕ್ಕೊಂದ್ಸಲ ಹೋಗೋದ್ರಿಂದ ಅವರು ನನ್ನನ್ನು ಚೆನ್ನಾಗೇ ಮಾತಾಡಿಸ್ತಾರೆ. ಅಮ್ಮನ ಕಿರಿಕೂ ಇಲ್ಲ, ಹೆಂಡ್ತಿ ಕಿರಿಕೂ ಇಲ್ಲ.